ನಮ್ಮ ಟಿವಿಗಳಲ್ಲೂ ತೋರಿಸದ ಎಷ್ಟೋ ಆಸಕ್ತಿದಾಯಕ ವಿಷಯಗಳು, ನಮ್ಮ ದೇಶಕ್ಕೆ ಸಂಬಂಧಿಸಿದ ಸೀಕ್ರೆಟ್ ಅಪ್ಡೇಟ್ಗಳು ಈಗ ಹೊರಗೆ ಬರ್ತಿವೆ. ವಿಶೇಷವಾಗಿ ಬ್ರಿಟನ್, ಅಮೆರಿಕ, ರಷ್ಯಾ, ಪಾಕಿಸ್ತಾನದ ಸುತ್ತಲೂ ನಡೀತಾ ಇರುವ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮೈಂಡ್ ಬ್ಲಾಕ್ ಆಗ್ಬೇಕು. ಈ ವಿಡಿಯೋದಲ್ಲಿ ನಾವು ಒಂದೊಂದು ವಿಷಯವನ್ನ ವಿವರವಾಗಿ ವಿಶ್ಲೇಷಿಸೋಣ. ವಿಷಯ ತುಂಬಾನೇ ಸೀರಿಯಸ್ ಆಗಿರೋದ್ರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಸಿಟಿಯಿಂದ ಈ ವಿಡಿಯೋವನ್ನ ನೋಡ್ತಾ ಇದ್ರೆಂದು ಬರೀರಿ. ಮೊದಲಿಗೆ ನಾವು ಬ್ರಿಟನ್ ವಿಷಯ ನೋಡೋಣ. ಎಷ್ಟೋ ದಿನಗಳಿಂದ ನಮ್ಮ ಭಾರತ ಎಷ್ಟೇ ಹೇಳಿದ್ರು ಲಂಡನ್ ಸರ್ಕಾರ ಮಾತ್ರ ನಮ್ಮ ಮಾತು ಕೇಳಿಸ್ಕೊಂಡಿಲ್ಲ. ಖಲಿಸ್ತಾನಿಗಳು ಅಲ್ಲಿ ಉನ್ಮಾದ ಮಾಡ್ತಾ ಇದ್ರು, ನಮ್ಮ ಎಂಬಸಿಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಆದ್ರೆ ಅವರು ಮಾತ್ರ ಫ್ರೀಡಮ್ ಆಫ್ ಸ್ಪೀಚ್ ಎಂದು ಕವರ್ ಮಾಡ್ತಾ ಇದ್ರು. ಆದ್ರೆ ಈಗ ಸೀನ್ ರಿವರ್ಸ್ ಆಗಿದೆ. ಭಾರತದಿಂದ ಲಕ್ಷಾಂತರ ರಿಕ್ವೆಸ್ಟ್ ಗಳು ಹೋದ್ಮೇಲೆ ಬ್ರಿಟಿಷ್ ಸರ್ಕಾರ ಕೊನೆಗೆ ಆಕ್ಷನ್ ಮೂಡ್ಗೆ ಬಂದಿದೆ. ಇದರಲ್ಲಿ ಮುಖ್ಯ ಹೈಲೈಟ್ ಏನಂದ್ರೆ ಗುರುಪ್ರೀತ್ ಸಿಂಗ್ ರಿಯಾಲ್ ಎಂಬ ವ್ಯಕ್ತಿಯ ಬಗ್ಗೆ ಈಗ ಎಲ್ಲರೂ ಮಾತಾಡ್ತಿದ್ದಾರೆ. ಇವನು ಹೊರಗೆ ನೋಡಲು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೂಟ್ ಬುಟ್ ಧರಿಸಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬಿಲ್ಡಪ್ ಕೊಡ್ತಾನೆ. ಆದ್ರೆ ಇವನ ನಿಜವಾದ ರೂಪ ಬೇರೆಯೇ ಇದೆ. ಇವನು ಅಲ್ಲಿ ಬಿಸ್ನೆಸ್ ನ ಮುಸುಗಿನಲ್ಲಿ ಖಾಲಿಸ್ತಾನಿ ಚಟುವಟಿಕೆಗಳನ್ನ ಬೆಳೆಸಿ ಪೋಷಿಸ್ತಾ ಇದ್ದಾನೆ. ಸರಳವಾಗಿ ಹೇಳ್ಬೇಕಂದ್ರೆ ಬ್ರಿಟನ್ ನಲ್ಲಿ ಕುಳಿತು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾನೆ. ಈಗ ಲೇಟೆಸ್ಟ್ ನ್ಯೂಸ್ ಏನಂದ್ರೆ ಯುಕೆ ಸರ್ಕಾರ ಇವನ ಮೇಲೆ ಸ್ಯಾಂಕ್ಷನ್ ಗಳನ್ನ ವಿಧಿಸಿದೆ. ಅಂದ್ರೆ ಇವನ ಆಸ್ತಿಗಳನ್ನ, ಬ್ಯಾಂಕ್ ಖಾತೆಗಳನ್ನ ಫ್ರೀಜ್ ಮಾಡಿದೆ. ಇದು ನಿಜವಾಗಿಯೂ ಭಾರತಕ್ಕೆ ಒಂದು ದೊಡ್ಡ ಗೆಲುವು. ಏಕೆಂದ್ರೆ ಹಣ ಇಲ್ಲದೆ ಇದ್ರೆ ಉಗ್ರವಾದವನ್ನ ನಡೆಸಲು ತುಂಬಾನೇ ಕಷ್ಟ. ಭಾರತದ ವಿರುದ್ಧ ಪ್ರೊಟೆಸ್ಟ್ ಮಾಡಲು ಮುಖ್ಯವಾಗಿ ಬೇಕಾದದ್ದು ಫಂಡ್ಸ್. ಆ ಫಂಡ್ಸ್ ಎಲ್ಲಿಂದ ಬರ್ತಾ ಇವೆ? ಇಂತಹ ಬಿಸ್ನೆಸ್ ಮ್ಯಾಗ್ನೆಟ್ ಗಳಿಂದಲೇ. ಇವನಿಗೆ ಬಬ್ಬರ್ ಖಾನ್ಸ್ ಇಂಟರ್ನ್ಯಾಷನಲ್ ಎಂಬ ಉಗ್ರ ಸಂಘಟನೆಯೊಂದಿಗೆ ನೇರ ಸಂಪರ್ಕವಿದೆ. ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲು ಹೊಸಬರನ್ನ ರಿಕ್ರೂಟ್ ಮಾಡಿಕೊಳ್ಳಲು ಇವನೇ ಹಣವನ್ನ ಕಳಿಸ್ತಾ ಇದ್ದಾನೆ. 6 ಫಾರ್ ಜಸ್ಟಿನ್ ಮುಖ್ಯಸ್ಥ ಪನ್ನುಗೆ ಕೂಡ ಇವನು ಆಪ್ತ ಸ್ನೇಹಿತ ಎನ್ನಲಾಗ್ತಿದೆ. ಈಗ ಇವನ ಖಾತೆಗಳು ಫ್ರೀಜ್ ಆಗಿರೋದ್ರಿಂದ ಅವರ ಆರ್ಥಿಕ ಮೂಲಗಳಿಗೆ ಪೆಟ್ಟು ಬಿದ್ದಿದೆ. ಆದ್ರೆ ಇಲ್ಲಿ ನಾವು ಅತಿಯಾಗಿ ಸಂಭ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಬ್ರಿಟನ್ ನ ವರ್ತನೆ ಯಾವಾಗ ಹೆಂಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ಅಗತ್ಯ ಇದ್ದಾಗ ನಮ್ಮೊಂದಿಗೆ ಸ್ನೇಹ ಅಂತಾರೆ, ಇಲ್ಲದೆ ಇದ್ರೆ ಇಂಥವ್ರನ್ನ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಎಷ್ಟೋ ಕ್ರಿಮಿನಲ್ ಗಳನ್ನ ಭಾರತಕ್ಕೆ ಒಪ್ಪಿಸಿ ಎಂದು ಕೇಳ್ತಾ ಇದ್ರು. ಬ್ರಿಟನ್ ಏನೇನೋ ಕಾರಣಗಳನ್ನ ಕೊಟ್ಟು ಪೆಂಡಿಂಗ್ ನಲ್ಲಿ ಇಡ್ತಾ ಇದೆ. ಕನಿಷ್ಠ ಈ ಬಂಧನದಿಂದಾದರೂ ಅಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳು ಕಡಿಮೆ ಆಗುತ್ತದೆ ಎಂದು ಆಶಿಸೋಣ. ಇನ್ನು ಮುಂದಿನ ದೊಡ್ಡ ಅಪ್ಡೇಟ್ ಮಹಾಶಕ್ತಿ ಅಮೆರಿಕಾದಿಂದ. ಇಲ್ಲಿ ಈಗ ಚುನಾವಣೆಗಳ ನಂತರ ಡೊನಾಲ್ಡ್ ಟ್ರಂಪ್ ಹವಾ ನಡೀತಾ ಇದೆ ಅಲ್ಲ, ಆದ್ರೆ ರಷ್ಯಾ ಅಧ್ಯಕ್ಷ ಪುತಿನ್ ಭಾರತ ಭೇಟಿಯ ಬಗ್ಗೆ ಅಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಇದರಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ ಮಾಜಿ ಪೆಂಟಗಾನ್ ಅಧಿಕಾರಿ ಮೈಕಲ್ ರೂಬಿನ್ ಅಮೆರಿಕದ ಮರ್ಯಾದೆಯನ್ನ ತೆಗೆದಿದ್ದಾರೆ. ಅವರು ಟ್ರಂಪ್ ಸರ್ಕಾರಕ್ಕೆ ಅಮೆರಿಕದ ಪಾಲಿಸಿ ಮೇಕರ್ಸ್ಗೆ ಒಂದು ಎಚ್ಚರಿಕೆ ನೀಡಿದ್ದಾರೆ. ಅವರು ಏನ್ ಹೇಳಿದ್ದಾರಂದ್ರೆ, ನೀವು ಭಾರತಕ್ಕೆ ಉಪದೇಶ ಮಾಡುವುದನ್ನ ನಿಲ್ಲಿಸಿ ಎಂದು ಮುಖಕ್ಕೆ ನೇರವಾಗಿ ಬೈದಿದ್ದಾರೆ. ಅಮೆರಿಕ ರಷ್ಯಾ ಯುರೇನಿಯಂ ಅನ್ನ ಖರೀದಿಸುತ್ತೆ, ಬೇಕಾದ ಕಚ್ಚಾ ಸಾಮಗ್ರಿಗಳನ್ನ ಖರೀದಿಸುತ್ತೆ. ಆದ್ರೆ ಭಾರತ ಮಾತ್ರ ರಷ್ಯಾದಿಂದ ತೈಲವನ್ನ ಖರೀದಿಸಬಾರ್ದಂತೆ. ಇದೇನ್ ನ್ಯಾಯ ಗುರು? ಮೈಕಲ್ ರೂಬಿನ್ ಸ್ಪಷ್ಟವಾಗಿ ಏನನ್ನ ಹೇಳಿದಾರಂದ್ರೆ, ಭಾರತವು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ, ನಾಳೆ ಸೂಪರ್ ಪವರ್ ಆಗುವ ದೇಶ. ಅದು ಅವರ ಆರ್ಥಿಕತೆ ಚಲಿಸಬೇಕಂದ್ರೆ ಅವರಿಗೆ ಶಕ್ತಿ ಬೇಕು, ಅಗ್ಗದ ತೈಲ ಬೇಕು. ಅಮೆರಿಕ ಅವರ ಅಗತ್ಯಗಳನ್ನ ಪೂರೈಸೋದಕ್ಕೆ ಆಗದೆ ಇದ್ದಾಗ ಭಾರತ ರಷ್ಯಾದ ಬಳಿ ಖರೀದಿಸಿದ್ರೆ ನಿಮ್ಗೇನು ನೋವು ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಜವೇ ಅಲ್ವೇ? ನಮ್ಮ ದೇಶದಲ್ಲಿ ಪೆಟ್ರೋಲ್ನ ದರ ಏರಿದ್ರೆ ತೊಂದರೆ ಅನುಭವಿಸೋದು ನಾವೇ. ಮಿಡಲ್ ಕ್ಲಾಸ್ ಜನರ ಜೇಬಿಗೆ ಕನ್ನ ಬೀಳುತ್ತೆ. ನಮ್ಮ ಪ್ರಧಾನಿ ಅವರನ್ನ ಜನರು ಆಯ್ಕೆ ಮಾಡಿದ್ದು ದೇಶದ ಹಿತವನ್ನ ಕಾಪಾಡಲು, ಬದಲಿಗೆ ಅಮೆರಿಕಾಗೆ ಭಜನೆ ಮಾಡಲು ಅಲ್ಲ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಟ್ರಂಪ್ ಭಾರತದ ಮೇಲೆ 50% ಟಾರಿಫ್ಗಳು ಅಂದ್ರೆ ತೆರಿಗೆಗಳನ್ನ ಹಾಕ್ತೀನಿ ಎಂದು ಬೆದರಿಕೆ ಹಾಕಿದ್ದಾರೆ. ಇದ್ರ ಮೇಲೂ ಸಹ ರೂಬಿನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಮಾಡಿದ ತಪ್ಪುಗಳಿಗೆ, ವಿಶೇಷವಾಗಿ ಭಾರತದ ವಿಷಯದಲ್ಲಿ ತೆಗೆದುಕೊಂಡ ಕೆಲವು ತಪ್ಪು ಹೆಜ್ಜೆಗಳಿಗೆ ಟ್ರಂಪ್ ಅವರು ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಬ್ಬ ಅಮೆರಿಕನ್ ಅಧಿಕಾರಿಯಾಗಿ ಭಾರತಕ್ಕೆ ಬೆಂಬಲವಾಗಿ ಇಷ್ಟು ಬಲವಾಗಿ ಮಾತನಾಡುವುದು ನಿಜಕ್ಕೂ ಗ್ರೇಟ್. ಅವರು ಪಾಕಿಸ್ತಾನ ವಿಷಯದಲ್ಲೂ ಅಮೆರಿಕ ಡಬಲ್ ಗೇಮ್ ಅನ್ನು ಆಡ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಪಾಕಿಸ್ತಾನದ ಸೇನಾಧಿಪತಿ ಆಸಿಮ್ ಮುನೀರ್ ಮತ್ತೆ ಅಮೆರಿಕಾಗೆ ಬಂದ್ರೆ ಅವನನ್ನ ಬಂಧಿಸಬೇಕು ಎಂದು ಸಂಚಲನ ಮಾತುಗಳನ್ನ ಆಡಿದ್ದಾರೆ. ಏಕೆಂದ್ರೆ ಪಾಕಿಸ್ತಾನ ಉಗ್ರವಾದವನ್ನ ಫಂಡಿಂಗ್ ಮಾಡುತ್ತೆ ಎಂಬ ಒಂದೇ ಒಂದು ಕಾರಣಕ್ಕೆ. ಇದೇ ಸಮಯದಲ್ಲಿ ಇನ್ನೊಂದು ಪ್ರಮುಖ ಬೆಳವಣಿಗೆ ಇಲ್ಲಿ ನಡೀತಾ ಇದೆ. ಡಿಸೆಂಬರ್ ಮಧ್ಯದಲ್ಲಿ ಮೋದಿ ಅವರು ತಮ್ಮ ಕೊನೆಯ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಈ ಬಾರಿ ಅವರ ಗುರಿ ಮಧ್ಯಪ್ರಾಚ್ಯ, ಒಮಾನ್ ಹಾಗೂ ಇಸ್ರೇಲ್ ಪಕ್ಕದ ಜೋರ್ದನ್ ದೇಶಗಳಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ದಿನಾಂಕಗಳು ಇನ್ನೂ ದೃಢಪಡಿಸಿಲ್ಲ, ಆದ್ರೆ ಇದು ತುಂಬಾನೇ ಕಾರ್ಯತಾಂತ್ರಿಕ ಪ್ರವಾಸ ಎನ್ನಬಹುದು. ಮತ್ತೊಂದೆಡೆ ಅಮೆರಿಕದ ವಾಣಿಜ್ಯ ತಂಡ ಅಂದ್ರೆ ಟ್ರೇಡ್ ಡೆಲಿಗೇಷನ್ ಕೊನೆಗೂ ಭಾರತದಲ್ಲಿ ಕಾಲಿಡಲಿದೆ. ಡಿಸೆಂಬರ್ 10ರಂದು ಇವರು ದೆಹಲಿಗೆ ಬರ್ತಿದ್ದಾರೆ. ಇಷ್ಟು ದಿನಗಳಿಂದ ಆನ್ಲೈನ್ ನಲ್ಲಿ ಜೂಮ್
ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು. ಈಗ ನೇರವಾಗಿ ಫ್ಲೈಟ್ ಹತ್ತಿ ಭಾರತಕ್ಕೆ ಬರ್ತಿದ್ದಾರೆ. ಪುತಿನ್ ಭಾರತಕ್ಕೆ ಬಂದು ಹೋದ್ಮೇಲೆ ಅಮೆರಿಕದವರು ಹೀಗೆ ಕ್ಯೂ ಕಟ್ಟುವುದರ ಹಿಂದೆ ಏನೋ ದೊಡ್ಡ ಯೋಜನೆ ಇರಬೇಕು. ಬಹುಶಃ ಭಾರತ ಸಂಪೂರ್ಣವಾಗಿ ರಷ್ಯಾ ಕಡೆಗೆ ಹೋಗಿ ಬಿಡುತ್ತದೋ ಎಂಬ ಭಯ ಅವರಲ್ಲಿ ಶುರುವಾಗಿರಬಹುದು. ಆದ್ದರಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅವರು ಬರ್ತಾ ಇರುವಂತೆ ತೋರ್ತಿದೆ. ಅಮೆರಿಕದ ಉನ್ನತ ಅಧಿಕಾರಿ ಅಲಿಸನ್ ಹುಕೂರ್ ಕೂಡ ಈಗಾಗಲೇ ಭಾರತದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಜೈಶಂಕರ್ ಅವರೊಂದಿಗೆ ಉಳಿದ ಅಧಿಕಾರಿಗಳೊಂದಿಗೆ ಗಂಭೀರ ಸಭೆಗಳು ನಡೆಯಲಿವೆ. ನೋಡೋಣ ಈ ಚರ್ಚೆಗಳಿಂದ ನಮ್ಗೆ ಏನು ಲಾಭ ಬರುತ್ತೋ. ಈಗ ನಾವು ಸ್ವಲ್ಪ ಬಿಸ್ನೆಸ್ ಸುದ್ದಿಗಳ ಬಗ್ಗೆ ಮಾತಾಡೋಣ. ಸೌತ್ ಕೊರಿಯಾದ ಆಟೋಮೊಬೈಲ್ ದಿಗ್ಗಜ ಹ್ಯುಂಡೈ ಬಗ್ಗೆ ನಿಮ್ಗೆ ತಿಳಿದಿರಬಹುದು. ನಮ್ಮ ರಸ್ತೆಗಳಲ್ಲಿ ಹ್ಯುಂಡೈ ಕಾರುಗಳು ಎಷ್ಟು ಪ್ರಸಿದ್ಧಿ ಎಂದು ಪ್ರತ್ಯೇಕವಾಗಿ ನಾನು ಹೇಳೋದು ಬೇಕಿಲ್ಲ ಅನ್ಸುತ್ತೆ. ಈಗ ಈ ಕಂಪನಿ ಒಂದು ಸಂಚಲನ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದೇನೆಂದ್ರೆ ಭಾರತದಲ್ಲಿ ಕಾರುಗಳಷ್ಟೇ ಅಲ್ಲ, ಇನ್ನು ಮುಂದೆ ದೊಡ್ಡ ದೊಡ್ಡ ಹಡಗುಗಳನ್ನ ತಯಾರಿಸಲಿದೆ. ಹೌದು, ನೀವು ಕೇಳಿದ್ದು ನಿಜವೇ. ಹ್ಯುಂಡೈ ಗ್ರೂಪ್ ತಮಿಳುನಾಡಿನ ತುತ್ತುಕೋಡಿಯಲ್ಲಿ ಒಂದು ದೊಡ್ಡ ಶಿಪ್ ಯಾರ್ಡ್ ಅನ್ನ ಆರಂಭಿಸುತ್ತಿದೆ. ಇದಕ್ಕಾಗಿ ಅವರು ಹಾಕ್ತಾ ಇರುವ ಹೂಡಿಕೆ ಎಷ್ಟು ಗೊತ್ತಾ? $1 ಬಿಲಿಯನ್. ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 18,000 ಕೋಟಿ. ಇದು ಸಾಮಾನ್ಯ ವಿಷಯವಲ್ಲ. ತುತ್ತುಕೋಡಿ ಈಗಾಗಲೇ ಒಂದು ಪೋರ್ಟ್ ಸಿಟಿ. ಅಲ್ಲಿ ಈಗಾಗಲೇ ಕೊಚ್ಚಿನ್ ಶಿಪ್ ಯಾರ್ಡ್ ಅವರು ಇದ್ದಾರೆ. ಈಗ ಹ್ಯುಂಡೈ ಅಲ್ಲಿಗೆ ಬಂದ್ರೆ ಸ್ಪರ್ಧೆ ಹೆಚ್ಚಾಗುತ್ತೆ, ಅಭಿವೃದ್ಧಿ ಓಡಾಡುತ್ತೆ. ಚೀನಾ ಎಷ್ಟೋ ಕಾಲದಿಂದ ಶಿಪ್ ಬಿಲ್ಡಿಂಗ್ ನಲ್ಲಿ ರಾಜನಂತೆ ಇತ್ತು. ಜಗತ್ತಿನ ಅರ್ಧದಷ್ಟು ಹಡಗುಗಳು ಅಲ್ಲಿಯೇ ತಯಾರಾಗ್ತಾ ಇದ್ವು. ಆದ್ರೆ ಈಗ ಭಾರತ ಆ ಮಾರುಕಟ್ಟೆಗಳನ್ನ ವಶಪಡಿಸಿಕೊಳ್ಳಲು ಸಿದ್ಧವಾಗ್ತಿದೆ. ನಿಧಾನವೇ ಪ್ರಧಾನ ಎನ್ನುವಂತೆ ನಿಧಾನಕ್ಕೆ ಶುರು ಮಾಡಿದ್ರು. ಈಗ ವೇಗ ಹೆಚ್ಚಿಸುತ್ತಿದ್ದೇವೆ. ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ನಾವು ಹೇಗೆ ಯಶಸ್ವಿಯಾದವೋ, ಈಗ ಹಡಗು ತಯಾರಿಕೆಯಲ್ಲೂ ಭಾರತ ಜಾಗತಿಕ ಕೇಂದ್ರವಾಗಿ ಬದಲಾಗುತ್ತೆ. ಇದರಿಂದ ಸಾವಿರಾರು ಉದ್ಯೋಗಗಳು ಬರುತ್ತೆ. ನಮ್ಮ ಆರ್ಥಿಕತೆಗೆ ಬೂಸ್ಟ್ ಅನ್ನೋದು ಸಿಗುತ್ತೆ. ಹ್ಯುಂಡೈ ಉಪಾಧ್ಯಕ್ಷ ಹನೈ ಚೌಕ್ ಸ್ವತಃ ತಮಿಳುನಾಡಿಗೆ ಬಂದು ಸಿಎಂ ಸ್ಟಾಲಿನ್ ಮುಂದೆ ಒಪ್ಪಂದದ ಮೇಲೆ ಸಹಿ ಹಾಕಿದ್ದಾರೆ. ಆದ್ದರಿಂದ ಭವಿಷ್ಯದಲ್ಲಿ ಮೇಡ್ ಇನ್ ಇಂಡಿಯಾ ಹಡಗುಗಳು ಜಗತ್ತಿನ ಸಾಗರಗಳಲ್ಲಿ ರಭಸದಿಂದ ಇನ್ಮೇಲೆ ಸಾಗುತ್ತವೆ. ಮುಂದಿನ ಅಪ್ಡೇಟ್ ಕೇಳಿದ್ರೆ ನಿಮ್ಮ ಫ್ಯೂಸ್ಗಳು ಹಾರಿ ಹೋಗುವುದು ಖಚಿತ. ಭಾರತ ಪಾಕಿಸ್ತಾನ ಈ ಎರಡು ಹೆಸರುಗಳು ಕೇಳಿದೊಡನೆ ನಮ್ಗೆಲ್ಲ ನೆನಪಿಗೆ ಬರೋದು ಗಡಿ, ಯುದ್ಧಗಳು, ಗುಂಡಿನ ಚಕಮಕಿ. ಕ್ರಿಕೆಟ್ ನಲ್ಲೂ ಸಹ ನಾವು ಅವರೊಂದಿಗೆ ಆಡಲು ಇಷ್ಟಪಡೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಈಗ ಒಂದು ವಿಚಿತ್ರ ಆಘಾತಕಾರಿ ಸುದ್ದಿ ಹೊರಬರ್ತಿದೆ. ಭಾರತ ಪಾಕಿಸ್ತಾನ ಸೇನೆಗಳು ಸೇರಿ ಒಂದೇ ಸೈನಿಕ ಅಭ್ಯಾಸದಲ್ಲಿ ಭಾಗವಹಿಸ್ತಾ ಇವೆ. ಇರಾನ್ ನಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO ಅಡಿಯಲ್ಲಿ ಆಂಟಿ ಟೆರರ್ ಆಪರೇಷನ್ ಗಳ ಮಾಕ್ ಡ್ರಿಲ್ ಗಳು ನಡೆಯುತ್ತಿವೆ. ಇದರಲ್ಲಿ ಸದಸ್ಯರಾದ ಕಾರಣ ಭಾರತ ಪಾಕಿಸ್ತಾನ ಎರಡೂ ದೇಶಗಳು ತಮ್ಮ ಸೈನಿಕರನ್ನ ಕಳುಹಿಸಿವೆ. ಸಾಮಾನ್ಯವಾಗಿ ಇಂಥವುಗಳಿಗೆ ಭಾರತ ದೂರವಿರುತ್ತೆ ಅಥವಾ ಸಣ್ಣ ಸಣ್ಣ ಕಾರಣಗಳನ್ನ ಹೇಳಿ ಸ್ಕಿಪ್ ಮಾಡುತ್ತಲೇ ಇರುತ್ತೆ. ಆದ್ರೆ ಈ ಬಾರಿ ಅಂತಹುದು ಆಗ್ಲಿಲ್ಲ. ನಮ್ಮ ಸೈನಿಕರು ಅಲ್ಲಿ ಪಾಕಿಸ್ತಾನಿ ಸೈನಿಕರೊಂದಿಗೆ ಒಂದೇ ಗ್ರೌಂಡ್ ಅಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಇದು ಭೂ ರಾಜಕೀಯದಲ್ಲಿರುವ ಮ್ಯಾಜಿಕ್. ಇಲ್ಲಿ ಅಗತ್ಯಕ್ಕಾಗಿ ಶತ್ರುವಿನೊಂದಿಗೆ ಒಟ್ಟಿಗೆ ನಡಿಬೇಕು ಎಂಬ ಕಾನ್ಸೆಪ್ಟ್ ನಡೆಯುತ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಸೇನೆ ಪಾಕಿಸ್ತಾನದೊಂದಿಗೆ ಇಂತಹ ಡ್ರಿಲ್ ಗಳನ್ನ ಮಾಡುವುದು ಸರಿಯೇ ಅಥವಾ ಬಾಯ್ಕಟ್ ಮಾಡಿ ಇರಬೇಕಾಗಿತ್ತೆ? ಏನಂತೀರಾ? ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇನ್ನು ನಮ್ಮ ದೇಶದ ರಸ್ತೆಗಳ ಸ್ಥಿತಿ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಆದ್ರೆ ಇತ್ತೀಚೆಗೆ ಸಂಸದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿದ ಅಂಕಿಅಂಶಗಳನ್ನು ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. 2024ರಲ್ಲಿ ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ರಸ್ತೆ ಅಪಘಾತಗಳಿಂದ ಸತ್ತವರ ಸಂಖ್ಯೆ ಬರ್ಬರಿ 1,77,000. ಒಮ್ಮೆ ಯೋಚಿಸಿ, ಇದು ಎಷ್ಟೊಂದು ದೊಡ್ಡ ಸಂಖ್ಯೆ ಅಂತ. ಸುಮಾರು 5 ಲಕ್ಷ ಜನರು ಗಾಯಗೊಂಡಿದ್ದಾರೆ. ಅವರಲ್ಲಿ ಬಹಳಷ್ಟು ಮಂದಿ ಈಗ ಅಂಗವಿಕಲರಾಗಿ ಮಾರ್ಪಟ್ಟಿದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲೇ ಇದು ಅತ್ಯಧಿಕ ದಾಖಲೆ ಎನ್ನಲಾಗುತ್ತಿದೆ. ಇದಕ್ಕೆ ಗಡ್ಕರಿ ಅವರು ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಅಮೆರಿಕ ಹಾಗೂ ಚೀನಾದೊಂದಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಅಪಘಾತದ ಸಂಖ್ಯೆ ಕಡಿಮೆ ಅಂತೆ. ಆದ್ರೆ ಸ್ನೇಹಿತರೆ, ಪ್ರಾಣ ಹೋದವನಿಗೆ ಈ ಲೆಕ್ಕಗಳಿಂದ ಏನು ಪ್ರಯೋಜನ ಹೇಳಿ? ದಿನಕ್ಕೆ ಸುಮಾರು 485 ಜನ ಅಂದ್ರೆ ಪ್ರತಿ ಗಂಟೆಗೆ ಸುಮಾರು 20 ಜನ ರಸ್ತೆಗಳಲ್ಲಿ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಸರ್ಕಾರನ, ರಸ್ತೆಗಳ ಅಥವಾ ನಾವ? ನಿಜ ಹೇಳ್ಬೇಕಂದ್ರೆ ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಟ್ರಾಫಿಕ್ ನಿಯಮಗಳಂದ್ರೆ ಅಲರ್ಜಿ. ಹೆಲ್ಮೆಟ್ ಅನ್ನ ಧರಿಸಿ ಅಂದ್ರೆ ಕೂದಲು ಉದುರುತ್ತಂತಾರೆ. ಸೀಟ್ ಬೆಲ್ಟ್ ಅನ್ನ ಹಾಕಿ ಅಂದ್ರೆ ಏನೇನೋ ಮೂರ್ಖತನದ ಕಾರಣಗಳನ್ನ ಹೇಳ್ತಾರೆ. ರಸ್ತೆಗಳಲ್ಲಿ ರಾಜನಂತೆ ಡ್ರೈವ್ ಮಾಡ್ತಾರೆ. ಯುವಕರು ಇನ್ಸ್ಟಾಗ್ರಾಮ್ ರೀಲ್ಸ್ ಗಾಗಿ ಬೈಕ್ ಸ್ಟಂಟ್ ಗಳನ್ನ ಮಾಡಿ ತಮ್ಮ ಪ್ರಾಣವನ್ನ ತಾವೇ ತೆಗೆದುಕೊಳ್ತಿದ್ದಾರೆ. ಸ್ಪೀಡ್ ಥ್ರಿಲ್ ಬಟ್ ಕಿಲ್ಸ್ ಎಂಬ ಬೋರ್ಡ್ ಗಳನ್ನ ಹಾಕಿದ್ರು ನಾವು ನೋಡಿ ನೋಡದಂತೆ ಹೋಗ್ತೇವೆ. ಸರ್ಕಾರ ಎಷ್ಟೇ ನಿಯಮಗಳನ್ನ ತಂದರೂ ನಮ್ಮ ಮನಸ್ಸಿನ ಗುಣ ಮತ್ತು ವರ್ತನೆ ಬದಲಾಗೋವರೆಗೂ ಈ ಸಾವುಗಳು ನಿಲ್ಲುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಜಗತ್ತು ಎಷ್ಟೊಂದು ವೇಗವಾಗಿ ಬದಲಾಗ್ತಿದೆ ಅಂತ. ದಿನಕ್ಕೊಂದು ಹೊಸ ಡ್ರಾಮಾ, ಗಂಟೆಗೊಂದು ಹೊಸ ಟ್ವಿಸ್ಟ್. ಇಂತಹ ಕಷ್ಟದ ಸಮಯದಲ್ಲೂ ಭಾರತ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಂಡು ಯಾರಿಗೂ ತಲೆಬಾಗದೆ ಮುಂದುವರಿತಾ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಹಾಗೂ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.